ಈ ಪರಿಸ್ಥಿತಿ ಇಟ್ಕೊಂಡು ನೀವು ಜಾಲಿ 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 ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಜಾಲಿ ಮಾಡೋಕ್ಕೆ ಹೋದರೆ ರಾಜ್ಯದ ಜನ ನಿಮಗೆ ಓಟ್ ಹಾಕಿ 5 ವರ್ಷ ಅಧಿಕಾರ ಮಾಡಲಿ ಅಂತ ಕೊಟ್ಟಂಥ ಜನಕ್ಕೆ ನೀವು ದ್ರೋಹ ಬಗಿತಾ ಇದ್ದೀರಾ ಅಂತ. ಎಲ್ಲ ಮಂತ್ರಿಗಳು ಹೋಗಿದ್ದಾರೆ, ಈಗ MLAಗಳು ಹೋಗೋಕ್ಕೆ ಆಗಲೇ MLAಗಳ ಟೀಮು ರೆಡಿ ಮಾಡ್ತಾ ಇದಕ್ಕೆ ನೆನ್ನೆ ಕಾಂಗ್ರೆಸ್ MLAಗಳೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರೆಲ್ಲ ಬಂದ ಮೇಲೆ ನಾವೆಲ್ಲ ಹೋಗ್ತೀರಿ ಅಂತ ಹೇಳಿದ್ದಾರೆ. ಅಂದರೆ ಇದೇ ರೀತಿ ಒಂದು ವರ್ಷದಿಂದ ಈ ಥರದ ಘಟನೆಗಳನ್ನು ನೋಡಿ ನೋಡಿ ಜನ ಸಾಕಾಗೋಗಿದೆ. ಕಾಂಗ್ರೆಸ್ ಯಾಕೆ ಓಟ್ ಹಾಕಿದ್ರು ಅಂತ ಅನಿಸೋ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಮೂಡ್ತಾ ಇದೆ. ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತತ ಸರ್ಕಾರ. ಸಿದ್ದರಾಮಯ್ಯನಿಗೆ ತಾಕತ್ತಿದ್ದರೆ, ದಮ್ಮಿದ್ರೆ, ಧೈರ್ಯ ಇದ್ದರೆ ರಿಪ್ಲೈ ಮಾಡಲಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಈ 4 ಬಾರಿ ಏರಿಕೆ ಆಗಿರುವಂಥ ಪೆಟ್ರೋಲಿಂದ ಒಂದೇ ಒಂದು ನಯಾ ಪೈಸಾ ಟ್ಯಾಕ್ಸ್ ಬರೋದು, ಒಂದೇ ಒಂದು ನಯಾ ಪೈಸಾ ಟ್ಯಾಕ್ಸ್ ಬರೋದು. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರ ಸರ್ಕಾರಕ್ಕೆ ಸುಮಾರು 6,000 ಕೋಟಿ ಬರ್ತದೆ ಈ ವರ್ಷದಲ್ಲಿ. 6,000 crores. ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ಈ ಐಕಿಂದ ಇಷ್ಟು 4 ಬಾರಿ ಐಕಿಂದ ಅವ್ರಿಗೆ 6,000 ಕೋಟಿ ಬರ್ತದೆ. ಒಂದು ಸಿದ್ದರಾಮಯ್ಯನವ್ರಿಗೆ ಕೇಳಕ್ಕೆ ಇಷ್ಟಪಡ್ತಾರೆ. ಈ ಪೆಟ್ರೋಲು ಡೀಸೆಲ್ ಎಲ್ಲ ಬರೋದನ್ನು ಕೂಡ ಗಲ್ಫ್ ಕಂಟ್ರೀಸಿಂದ. ಈಗ ಡೆಲ್ಲಿಯಲ್ಲಿ ಎಷ್ಟಿದೆ ರೇಟು? BJP ಸರ್ಕಾರ ಇದೆ 99 ರೂಪಾಯಿ 50 ಪೈಸೆ ಇದೆ ಡೆಲ್ಲಿಯಲ್ಲಿ. ಅದು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ನಮ್ಮ ಕರ್ನಾಟಕ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಲ್ಲ, ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಅಲ್ಲಿ ಕಡಿಮೆ ಇದೆ, 99 ರೂಪಾಯಿ 50 ಪೈಸೆ ಇದೆ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಮಾತಾಡ್ತಾರೆ ಗುಜರಾತ್ ಅಂತಾರಲ್ಲ ಕಾಂಗ್ರೆಸ್, 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 107 ರೂಪಾಯಿ 70 ಪೈಸೆ. 110, ಈಗ 110 ಆಗಿದೆ. ಅದು ನೆನ್ನೆ ತಿದ್ದುಕೊಟ್ಟಿದ್ದು 110 ರೂಪಾಯಿ 50 ಪೈಸೆ ಜಾಸ್ತಿ. ಇದು ಯಾರ ಅಕೌಂಟ್ಗೆ ಜೋಬ್ಗೆ ಹೋಗ್ತದೆ? ರಾಜ್ಯ ಸರ್ಕಾರದ ವ್ಯಾಟ್ಗೆ ಹೋಗುವಂಥದ್ದು. ವ್ಯಾಟ್ಗೆ ಈ ಹೆಚ್ಚುವರಿ ಆಗಿದೆಯಲ್ಲ, ಅದಕ್ಕೆ ಪೂರ್ತಿ ಹಣ 6,000 ಕೋಟಿ ಬರ್ತಾ ಇದೆ. ರೆಗ್ಯುಲರ್ ನಾನು ಬಿಟ್ಟು ನಾನು ಹೇಳ್ತಾ ಇರೋದು, ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ಮೇಲೆ ಏನು ಟ್ಯಾಕ್ಸ್ ಇದೆ ಅದು ರೆಗ್ಯುಲರ್ ಬರುತ್ತೆ. ಅದನ್ನು ನಮ್ಮ ಬಜೆಟಲ್ಲೇ ತೋರಿಸುತ್ತೆ. ಇಷ್ಟು ಪೆಟ್ರೋಲ್ ಮತ್ತು ಡೀಸೆಲಿಂದ ನಮಗೆ ಆದಾಯ ಬರುತ್ತೆ ಅಂತ ನಾವು ತೋರಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಅದು ಬಿಟ್ಟು ನಾನು ಹೇಳ್ತಾ ಇರೋದು ಅಡಿಷನಲ್ ಆಗಿ ಬರ್ತಾ ಇದೆ. ಇದು ಏರಿಕೆ ಮಾಡಿದ್ರಿಂದ ಬರ್ತಾ ಇರೋದು. ಅದನ್ನು ರಾಜ್ಯದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಎಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದೆ, ಇಲ್ಲಿ ಸಿದ್ದರಾಮಯ್ಯ 110 ರೂಪಾಯಿ ಆಗಿದೆಯಲ್ಲ, ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆಯಲ್ಲ. 1 ಲೀಟರ್ ಪೈಸೆ ಅಷ್ಟು ಜಾಸ್ತಿ ಬರ್ಬೋದು. ವ್ಯಾಟ್ ಇದ್ರೆ ಇಲ್ಲ ಅಲ್ಲ, ನಾನು ಈ ಹೆಚ್ಚುವರಿ ನನಗೆ ಏನು ಬರ್ತಾ ಇದೆ ಅದನ್ನು ನಾನು ತಗೊಳಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಬೆಲೆ ಕಡಿಮೆ ಆಗುತ್ತೆ. ಈ ಏರಿಕೆಯಿಂದ ಏನು ಟ್ಯಾಕ್ಸ್ ಬರ್ತಾ ಇದೆಯಲ್ಲ ಸಿದ್ದರಾಮಯ್ಯ, ಅಡಿಷನಲ್ ನಾನು ಹೇಳ್ತಾ ಇರೋದು, ಅದನ್ನು ನಾನು ತಗೊಳಲ್ಲ ಅಂದರೆ ಆವಾಗ ನೀವು ಜನಪರವಾದಂಥ ಸಿದ್ದರಾಮಯ್ಯನ ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ಜನ ವಿರೋಧಿ ನೀವು. 30ನೇ ತಾರೀಕು ಯಾವ ಮಕ ಇಟ್ಕೊಂಡು ಪ್ರತಿಭಟನೆ, ರಾಜ್ಯ ಪೂರ್ತಿ ಪ್ರತಿಭಟನೆ ಅಂತ. ಇದ್ರ ಬಗ್ಗೆ ಮಾತಾಡಪ್ಪ ಸಿದ್ದರಾಮಯ್ಯ. ವ್ಯಾಟ್ ಬಗ್ಗೆ ನಿಂದು ಕೇಂದ್ರಕ್ಕೆ ಎಷ್ಟು ವ್ಯಾಟ್ ಇದು ಟ್ಯಾಕ್ಸ್ ಹೋಗ್ತೈತೆ ಪೆಟ್ರೋಲ್ ಡೀಸೆಲಿಂದ, ರಾಜ್ಯಕ್ಕೆ ಎಷ್ಟು ಬರ್ತೈತೆ, ಈ ಏರಿಕೆಯಿಂದ ನಿನಗೆಷ್ಟು ಎಕ್ಸ್ಟ್ರಾ ಲಾಭ ಮಾಡ್ಕೊಂತ ಇದ್ದೆ, ಇದನ್ನ ರಾಜ್ಯದ ಜನತೆ ಮುಂದೆ ಇಡು ನೀವು. ಆಮೇಲೆ ನೀನು ಸ್ಟ್ರೈಕ್ ಮಾಡು. ಈ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ.